ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. 12 ಗಂಟೆಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭಾನುವಾರದ ವೀಡಿಯೋ ಫ್ರೆಂಡ್ಸ್. ನೋಡಿ, ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿದ್ರು, ಅದಕ್ಕೆ ನಿದ್ದೆ ಮಾಡ್ತಾಯಿದ್ದಾರೆ. ನೋಡಿ ಆ ಥರ ನಿದ್ದೆ ಮಾಡ್ತಾಯಿದ್ದಾರೆ. ನನ್ನ ಮಗ ನೋಡಿ 2 ಹಲ್ಲು ಬಿದ್ದೋಗ್ಬಿಟ್ಟಿದೆ. ಅಂತ ಹೇಳ್ತದೆ ನೋಡಿ ಫ್ರೆಂಡ್ಸ್. ನಗಿದ್ರೆ ಹೆಂಗೆ ಕಾಣಿಸುತ್ತೆ ನೋಡಿ. ಅದಕ್ಕೆ ನಿನ್ನೆ ಶನಿವಾರ ಅಮ್ಮ ಫೋನ್ ಮಾಡಿದರು, ನನ್ನ ಮಕ್ಕಳು ನೋಡಬೇಕು ಅಂತ ಹೇಳಿದರು. ಅದಕ್ಕೆ ನಿನ್ನೆ ಶನಿವಾರ ಕರ್ಕೊಂಡೋಗಿದ್ದೆ ನನ್ನ ಮಕ್ಕಳನ್ನ. ಶನಿವಾರ ಅಂದರೆ ಸಾಯಂಕಾಲ ಸೊಪ್ಪೆಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ವಿ ನಾವು ಬಸ್ಸಲ್ಲಿ. ಹೋಗ್ಬಿಟ್ಟು ನೈಟ್ ಅಲ್ಲೇ ಇದ್ದು ಬೆಳಗ್ಗೆ ಇವಾಗ 11 ಗಂಟೆ ಆಗಿತ್ತು, ಬಂದ್ವಿ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬಂದು ಟೈಮು 12 ಗಂಟೆ ಆಗಿದೆ. ಅದಕ್ಕೆ ಇವಾಗ ಸೊಪ್ಪು ಕಟ್ಟಕ್ಕೆ ಹೋಗಬೇಕು. ಅದಕ್ಕೆ ನೆನ್ನೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಲೈಕ್ ಮಾಡಿ. ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಮಾತಾಡ್ತಾಯಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಫೋನ್ ನೋಡ್ತಾ ಇದ್ದಾನೆ ಫ್ರೆಂಡ್ಸ್. ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡ್ತಾನೆ ಫ್ರೆಂಡ್ಸ್. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಡಿಸ್ಟರ್ಬ್ ಮಾಡ್ತಾರೆ. ಇಲ್ಲ ನಮ್ಮ ಮನೆಯವರು, ಇಲ್ಲ ನನ್ನ ಮಗ. ನೋಡೋಣ ಫ್ರೆಂಡ್ಸ್, ಇವತ್ತು ದಿನ ಭಾನುವಾರ ದಿನ ಹೆಂಗೆ ಹೋಗುತ್ತೆ ಅಂತ ನಿಮಗೆಲ್ಲ ನಾನು ನೋಡಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ತಾಯಿ ಇರೋ ಗಂಟನೂ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ತಾಯಿ ಹೋದ್ಮೇಲೆ ನೀವು ನೋಡಿಕೊಂಡ್ರೆ ಏನು ಬಿಟ್ಟರೆ ಏನು ಫ್ರೆಂಡ್ಸ್. ತಾಯಿಗೆ ವ್ಯಾಲ್ಯುವೇಷನ್ ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಇರೋಷ್ಟು ದಿವಸ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ನಮ್ಮನ್ನು ಎತ್ತು ಹೊತ್ತು ಸಾಕಿ ಸಲಗಿ ಎಷ್ಟು ಕಷ್ಟ ಬಿದ್ದಿರ್ತಾರಲ್ವ ಫ್ರೆಂಡ್ಸ್. ಅದು ಋಣನ ತೀರಿಸ್ಕೊಳ್ಬೇಕು ಅಂದರೆ ಅವ್ರು ಇರೋಷ್ಟು ದಿವಸನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮಮ್ಮಗೆ ಹುಷಾರಿಲ್ವಲ್ಲ, ಆ ಅನುಭವ ನಮಗಾಗ್ತಾಯಿದೆ. ಅದಕ್ಕೆ ನಿಮಗೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನೀವು ನೋಡ್ಬೋದು, ಬೇರೆ ಒಂದು ತೋಟಕ್ಕೆ ಹೋಗಿದ್ವಿ. ಅಲ್ಲಿ ಕೀಳೋಕ್ಕಾಗಿಲ್ಲ ಕೊತ್ತಂಬರಿ ಸೊಪ್ಪು, ಯಾಕಂದರೆ ತುಂಬ ಕಸ ಇತ್ತು. ಇಲ್ಲಿಗೆ ಬಂದರೆ ಇಲ್ಲಿ ತುಂಬ ನೀರು ಬಿಟ್ಬಿಟ್ಟಿದ್ರು. ಇದು ನಾಳೆ ಕೀಳಬೇಕಾಗಿರೋದು, ಸೋಮವಾರ ಕೀಳಬೇಕಾಗಿರೋದು. ಇದು ಭಾನುವಾರದ ವೀಡಿಯೋ. ಇದು ಸೋಮವಾರ ಕೇಳಬೇಕಾಗಿತ್ತು. ಸರಿ, ಅಲ್ಲಂತೂ ಆಗಿಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಇಲ್ಲನ ಬೇಗ ಕಿತ್ಕೊಳೋಣ, ಗಾಡಿಗೆ ಲೋಡು ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಬಂದು ನೋಡಿದ್ರೆ ಇಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಬಿಟ್ಬಿಟ್ಟಿದ್ರು. ಆದ್ರೂ ಬೇಗ ಬೇಗ ಇಲ್ಲಿಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಗೋಗಿತ್ತು. ಏನು ಮಾಡೋದು, ಬಂದಿದ್ದ ತಕ್ಷಣ ಇಲ್ಲಿಗೆ ಬಂದುಬಿಡ್ಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ ಮನಸ್ಸಲ್ಲಿ. ನೋಡಿದ್ರೆ ಆಗಿಲ್ಲ. ಇವಾಗ ಬೇಗ ಬೇಗ ಕಟ್ಕೊತಾ ಇದ್ದೀವಿ. ಇವಾಗ ಆಳುಗಳು ಬಂದಿರೋದು 3 ಜನ ಬಂದಿದ್ದಾರೆ, ಒಂದು ಅಪ್ಪ ಬಂದಿಲ್ಲ. ತೊರ್ನಹಳ್ಳಿ ಅವ್ರದ್ದು. ಅವರು ತೊರ್ನಹಳ್ಳಿಯಲ್ಲಿ ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ಬಂದಿಲ್ಲ. ನಾವು ಬುಧವಾರ ಹೋಗಬೇಕು. ಅದಕ್ಕೆ ನಾವು ಮಾತಾಡ್ಕೊತಾ ಇದ್ವಿ ಬೇಗ ಹೋಗೋಣ ಅಂತ. ನೋಡಿ, ಈ ಅಜ್ಜಿ ಈ ವಯಸ್ಸಲ್ಲೂ ದುಡಿತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಈ ವಯಸ್ಸಲ್ಲೂ ಆಗಲ್ಲ ಅಂದ್ರೂ ದುಡಿತಾರಲ್ಲ, ಅದು ಗ್ರೇಟು ಅಂತ ಹೇಳ್ಬೋದು ನಾನು. ಬೆಳಗ್ಗೆ ಒಂದು ಕೂಲಿಗೆ ಹೋಗ್ತಾರೆ, ತಿರ್ಗಿ ಮಧ್ಯಾಹ್ನಕ್ಕೆ ಈ ಸೊಪ್ಪು ಕಟ್ಟಕ್ಕೆ ಬರ್ತಾರೆ ಅಜ್ಜಿ. ಬೆಳಗ್ಗೆ ಕಸ ಹೊರಿಯೋಕ್ಕೆ ಹೋಗ್ತಾರೆ, ಮಧ್ಯಾಹ್ನದ ಹೊತ್ತು ನಮ್ಮ ಜೊತೆಗೆ ಸೊಪ್ಪು ಕಟ್ಟೋಕ್ಕೆ ಬರ್ತಾರೆ. ಇವ್ರು ಯಾರಂದರೆ ಆ ಅಕ್ಕ ಇದ್ದಾರಲ್ಲ, ಅವ್ರ ಅತ್ತೆ. ಇವರು ನೋಡಿ, ಈ ಅಕ್ಕ, ಆಮೇಲೆ ಇನ್ನೊಂದು ಅಕ್ಕ, ಇವರಿಬ್ರು ವಾರರ್ಗಿತ್ತಿರು ಅವ್ರ ಅತ್ತೆ. ಅದು ಇಲ್ಲಿ ಬಂದರೆ ನಮ್ಮ ಯಜಮಾನ್ರು ಕೇಳ್ತಾ ಇದ್ದಾರೆ. ಯಾಕಂದರೆ ತ್ಯಾವ ಇತ್ತು, ಸ್ವಲ್ಪ ತುಂಬ ತ್ಯಾವ ಇತ್ತು. ಕಿತ್ತರೆ ಹಂಗೆ ಮಣ್ಣೆ ಬರ್ತಾಯಿತ್ತು. ಅಂದರೆ ಸ್ವಲ್ಪ ಡ್ಯಾಮೇಜ್ ಬರುತ್ತೆ ಅಂತ ಗೊತ್ತಿತ್ತು. ಯಾಕಂದರೆ ತ್ಯಾವ ಇತ್ತಲ್ವ, ಅದು ಬೇರೆ ತುಂಬ ಬಿಸಿಲಿತ್ತು. ಆದ್ರೂ ತ್ಯಾವ ಮಾತ್ರ ಆರಿದ್ದಿಲ್ಲ. ಆದ್ರೂ ಕೇಳ್ತಾಯಿದ್ದೀವಿ ನಾವು. ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ನೆನ್ನೆ ಅಂತೂ ಮಾಡ ಹಾಕ್ಕೊಂಡಿತ್ತು. ಇವತ್ತಂತೂ ತುಂಬ ಬಿಸಿಲಿತ್ತು, 5 ಗಂಟೆ ಗಂಟನೂ ಬಿಸಿಲಿತ್ತು. ಇಲ್ಲಿ ಕಿತ್ಕೊಂಡು ಬೇರೆ ತೋಟಕ್ಕೆ ಹೋಗಿದ್ವಿ. ಅಲ್ಲೂ ಒಂದು 200 ಕಟ್ಟು ಬಿಟ್ಬಿಟ್ಟು ಬಂದುಬಿಟ್ಟಿದ್ರಿ. ಅಲ್ಲಿ ಖಾಲಿ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗಿ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದ್ವಿ. ಆ ವಿಡಿಯೋ ಆಮೇಲೆ ಬರುತ್ತೆ. ಇಲ್ಲಿ ನೋಡಿದ್ರೆ ಕಟ್ಟುಗಳು ನೋಡಿ, ಕೇರ್ಪುರಮ್ ಕಟ್ಟಿದ್ದು.
ಕೇರ್ ಮಾರ್ಕೆಟ್ಗೆ ಹಾಕಲ್ಲ ನಾವು, ಕೇರ್ಪುರಮ್ಗೆ ಹಾಕ್ತೀವಿ. ಇಲ್ಲಿ ಬಂದರೆ ಮಕ್ಳಿಗೆ ಲೀವಲ್ಲ, ಭಾನುವಾರ ಅಲ್ವಾ. ಅಂದರೆ ನನ್ನ ಮಕ್ಕಳು ಸ್ವಲ್ಪ ಇದ್ದರೆ ಸ್ವಲ್ಪ ಎಲ್ಪ್ ಆಗುತ್ತೆ ನನಗೆ, ನಮ್ಮ ಯಜಮಾನ್ರಿಗೆಲ್ಲನೂ ಸ್ವಲ್ಪ ಎಲ್ಪ್ ಆಗುತ್ತೆ. ಯಾಕಂದರೆ ನನ್ನ ಮಗಳೆಲ್ಲನೂ ಏನು ಹೇಳ್ತಾರೋ ಏನೋ, ಏನು ಹೇಳಿದ್ರೂ ನನಗಾಗಲ್ಲ ಅಂತ ಇಲ್ಲ, ಎಲ್ಲ ಮಾಡ್ಕೊತಾಳೆ. ಇವಾಗ ನೋಡಿ ಅಜ್ಜಿ ಸ್ವಲ್ಪ ಸಣ್ಣ ಕಟ್ಬಿಟ್ಟಿತ್ತು, ಅದನ್ನು ನಾವು ಅವ್ರ ಅಪ್ಪಂಗೆ ಹೋಗಿ ನೋಡಿಸ್ತಿದ್ದಾಳೆ. ಸಣ್ಣ ಕಟ್ಬಿಟ್ಟಿದ್ದಾರೆ ನೋಡಿ ಪಾಪ ಅಂತ ಹೇಳ್ತಿದ್ದಾಳೆ. ಆಮೇಲೆ ನಾನು ಸರಿ ಒಂದು ಕಡ್ಡಿ ಹಾಕಿ ಕಟ್ಕೊ ಅಂತ ಹೇಳು ಅಂತ ಹೇಳ್ತಾಯಿದ್ದೀವಿ ನಾವು. ಆಮೇಲೆ ಅಜ್ಜಿನೂ ಅದೇ ಹೇಳ್ತಿದ್ದಾಳೆ, ನೋಡಿ ನಾನು ಇಲ್ಲಿ ಕಟ್ಟಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅದನ್ನ ನೋಡ್ತಾ ಇದ್ದಾಳೆ ನನ್ನ ಮಗಳು. ನನ್ನ ಮೇಲೆ ನಾನು ಕಂಪ್ಲೇಂಟ್ ಹೇಳ್ತಿದ್ದಾಳ ಅಂತ ನೋಡ್ತಿದ್ದಾಳೆ ಅವಳು. ಇವಾಗೆಲ್ಲನೂ ಏನಂದರೆ ಇದು ಬಿಸಿಲಲ್ವ, ಎಲ್ಲ ಬಾಡೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಎತ್ಕೊಂಬಂದು ಈ ಥರ ಜೋಡಿಸ್ಬಿಟ್ಟು ಟಾರ್ಪಲ್ ಮುಚ್ಚಿಬಿಟ್ರೆ ಬಿಸಿಲಿಗೆ ಒಣಗಲ್ಲ ಅಂತ. ಅಂದರೆ ನಾವು ತಿರ್ಗಾ 5 ಗಂಟೆಗೆ ಗಾಡಿ ಲೋಡ್ ಮಾಡಿದ ತಕ್ಷಣ ಏನಾಯಿತು ಅಂದರೆ ಬಿಸಿ ಬಂದುಬಿಟ್ಟಿತ್ತು. ಆ ಥರ ತ್ಯಾವ ಇದ್ದಿದ್ದು ಬಿಸಿ ಬಂದುಬಿಟ್ಟಿತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಇವತ್ತು ಬಿಸಿಲು, ತುಂಬ ಅಂದರೆ ಕೀಳೋಕ್ಕೆ ಆಗಿಲ್ಲ, ಆ ಥರ ಇತ್ತು ಬಿಸಿಲು. ಇಲ್ಲಿ ಬಂದರೆ ಕಾಫಿನೂ ಮೊಟ್ಟೆ ಪಪ್ಸ್ ತರಿಸಿದ್ರು, ಅದನ್ನು ನಾವು ತಿಂತಾಯಿದ್ದೀರಿ. ಯಾವಾಗೂ ತಿನ್ನಲ್ಲ ಫ್ರೆಂಡ್ಸ್ ನಾವು ಕಾಫಿನೂ, ಬನ್ನೇ ತಿನ್ನೋದು. ಇವತ್ತು ಮಕ್ಕಳೆಲ್ಲ ಇದ್ದರು ಅಂತ ಹೇಳ್ಬಿಟ್ಟು ಮೊಟ್ಟೆ ಪಪ್ಸ್ ಹೇಳಿದ್ವಿ. ಆಮೇಲೆ ತರಿಸಿತ್ತು ನಮ್ಮ ಯಜಮಾನ್ರು. ನೋಡಿ ಆ ಎಣ್ಣೆನ ಹೋಗಿ ತಗೊಂಬಂದಿದ್ದು. ಈ ಕಡೆ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಅಜ್ಜಿ ಆ ಕಡೆ ತಿರ್ಕೊತಿದ್ದಾಳೆ. ಆಮೇಲೆ ಕಾಫಿನೂ ಎಲ್ಲ ಕುಡಿದುಬಿಟ್ಟು ತಿರ್ಗಾ ಎಲಡಿಕೆ ಎಲ್ಲ ಸ್ವಲ್ಪ ಹಾಕ್ಕೊಂಡು ನಾವು ಹೋಗಿ ತಿರ್ಗಾ ಕೀಳೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್ ನಾವು. ಅಂದರೆ ಅದೊಂದು ಖುಷಿ. ಒಂದು ಜಾಗಕ್ಕೆ ಹೋದವಾಗ ಬಟನ್ ಬೈಲಲ್ಲಿ ಇವಾಗ ಕೆಲಸ ಮಾಡ್ಕೊಂಡು ಈ ಥರ ತಿಂದರೆ ಎಷ್ಟು ಖುಷಿ ಇರುತ್ತಲ್ವ ಫ್ರೆಂಡ್ಸ್. ಇವಾಗ ನಾವು ಹೋಗ್ತಾಯಿದ್ದೀವಿ, ಕಿತ್ಕೊಂಡು ಬೇರೆ ತೋಟದಲ್ಲಿ ಕಿತ್ಕೊಂಡು ನಾವು ವಾಪಸ್ಸು ಬರ್ತಾಯಿದ್ದೀವಿ. ಆವಾಗಲೇ ಕಿತ್ತರಲ್ಲ, ಅಲ್ಲಿಗೆ ಬರ್ತಾಯಿದ್ದೀವಿ ಗಾಡಿ ಲೋಡ್ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು ಎಲ್ಲನೂ ನೋಡಿ, ಅಷ್ಟೇ ಒಂದು 200 ಕಟ್ಟು ಸಿಕ್ತು ಅಷ್ಟೇ ಅದು. ಆಮೇಲೆ ಕಿತ್ಕೊಂಡು ನಾವು ಬರ್ತಾಯಿದ್ರಿ. ತುಂಬ ಹಳ್ಳದಿನ್ನೆ ನೀವು ನೋಡ್ಬೋದು, ಅಲ್ಲಿ ಹಿಂದೆ ಇದ್ದಿದ್ದು ಅಲ್ಲಿ ಕಟ್ಟಿರೋದು. ಇವಾಗ ಇಲ್ಲಿ ಲೋಡ್ ಮಾಡ್ತಾಯಿದ್ದೀವಿ. ಎಲ್ಲ ಎತ್ಕೊಂಬಂದು ಕೊಟ್ಟರೆ ಆ ಎಣ್ಣೆ ಜೋಡಿಸ್ಕೊಳುತ್ತೆ, ಸ್ವಲ್ಪ ಎಲ್ಪ್ ಇರುತ್ತೆ ಆ ಎಣ್ಣೆನೂ. ಇಲ್ಲಿ ನೋಡ್ಬೋದು ನೀವು, ಮಕ್ಕಳೆಲ್ಲನೂ ಎತ್ಕೊಂಬಂದು ಆ ಗಾಡಿಗೆ ಹಾಕಿದ್ರೆ ಆ ಎಣ್ಣೆ ಎಲ್ಲ ಜೋಡಿಸ್ಕೊಳುತ್ತೆ. ಅಂದರೆ ಸ್ವಲ್ಪ ಕಟ್ ಹತ್ರ ಸ್ವಲ್ಪ ತ್ಯಾವ ಇತ್ತು, ಆದ್ರೂ ಡ್ಯಾಮೇಜ್ ಬರುತ್ತೆ. ಏನು ಮಾಡೋದು ಅಂತ ನಾವು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. 1000 ಕಟ್ಟು ಕಿತ್ತಿಲ್ಲ ಫ್ರೆಂಡ್ಸ್. ಇವತ್ತು ಕೆಲಸನೇ ಆಗಿಲ್ಲ. ಬೇರೆ ತೋಟಕ್ಕೆ ಹೋದ್ವಿ, ಅಲ್ಲಿ ಕಸ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ವಾಪಸ್ ಬಂದುಬಿಟ್ರಿ. ಇವತ್ತು ಕೆಲಸನೇ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ ಬಿಡಿ ಫ್ರೆಂಡ್ಸ್ ನಮಗೆ. ಅಂದರೆ ಇದನ್ನ ನೋಡಿಬಿಟ್ಟು ನಾವು ಕಾಯಿ ಕೀಳಿಸ್ಬೇಕಾಗಿತ್ತಂತೆ, ನಮ್ಮ ಯಜಮಾನ್ರು ಹೇಳಿದ್ರು, ನಮ್ಮ ಮನೆಯವ್ರು ಹೇಳಿದ್ರು. ಕಾಯನ್ನು ಕಿತ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಏನು ಕಾಯಿ ಅಂದರೆ ಚಿಕ್ಕಡಿಕಾಯಿ, ನಿಮಗೆಲ್ಲ ಗೊತ್ತಲ್ವ. ನಾವು ಚಿಕ್ಕಡಿಕಾಯಿ ಗಿಡ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೀಳಿಸಿದ್ರೆ ಹೆಂಗೋ ಆಗೋದು, ಏನು ಮಾಡೋಕ್ಕಾಗಲ್ಲ. ತ್ಯಾವ ಇರೋದಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಆಗ್ಬೋದು ಅಂದ್ಕೊತೀನಿ. ನೋಡಬೇಕು ಫ್ರೆಂಡ್ಸ್. ನನ್ನ ಮಗಳನ್ನ ಬೈತಾಯಿದ್ದೀನಿ, ನೀನು ಎಲ್ಲಿ ವೀಡಿಯೋ ಮಾಡ್ಕೊಂಡೇ ಇದ್ದರೆ ಅಲ್ಲೇ ಇದ್ದೋಗ್ಬಿಡ್ತೀಯ ಅಂತ ಬೈದೆ. ಅದಕ್ಕೆ ಈ ಕಡೆ ಬಂದಳು. ಇಲ್ಲಿ ನೋಡ್ಬೋದು ಅಜ್ಜಿ ಎಲ್ಲನೂ ಏನಕ್ಕೆ ಬಿಸಿಗೆ ಒಂಥರ ಬಿಸಿ ಬಂದುಬಿಟ್ಟಿದೆ ಫ್ರೆಂಡ್ಸ್ ಈ ಬಿಸಿಲಿಗೆ. ಅದಕ್ಕೆ ಅಜ್ಜಿ ಎಲ್ಲನೂ ಕ್ಲೀನಾಗಿ ಒಂದೊಂದು ಕಟ್ಟೆ ಎತ್ತಿಬಿಟ್ಟು ಚೆನ್ನಾಗಿ ಒದ್ರಿಬಿಟ್ಟು ಇಕ್ತಾಯಿದ್ದಾಳೆ ಫ್ರೆಂಡ್ಸ್. ನೀವು ನೋಡ್ಬೋದು ಯಾವ ಥರ ಬಿಸಿ ಬಂದಿತ್ತು ಅಂದರೆ ಅದು ಕೊತ್ತಂಬರಿ ಸೊಪ್ಪು ಮುಟ್ಟಿದ್ರೆ ಬೆಂಕಿ ಇದ್ದಂಗಿತ್ತು ಫ್ರೆಂಡ್ಸ್. ಆ ಥರ ಹಬೆ ಬಂದುಬಿಟ್ಟಿತ್ತು. ಅದಕ್ಕೆ ಎಲ್ಲನೂ ಒದ್ರಿ ಇಕ್ಕು ಅಂತ ಹೇಳಿದ್ವಿ ನಾವು. ಅದಕ್ಕೆ ಎಲ್ಲನೂ ಜೋಡಿಸ್ತಿದ್ದಾಳೆ, ನೆಗಿತಿದ್ದಾಳೆ. ನೋಡಿ ಹೆಂಗಿದ್ದಾಳೆ, ಎಷ್ಟು ವಯಸ್ಸಾಗಿದೆ ಆದ್ರೂ ಕೆಲಸ ಮಾಡಬೇಕು, ದುಡಿಬೇಕು ಅಂತ ಒಂದು ಛಲ ಇದೆಯಲ್ಲ, ಅದಕ್ಕೆ ಗ್ರೇಟ್ ಅನ್ಬೋದು ಅಜ್ಜಿಗೆ. ಇಲ್ಲಿ ನೋಡಿದ್ರೆ ಆಯಿತು, ಗಾಡಿ ಲೋಡ್ ಮಾಡಿದ್ದಾಯಿತು, ನಾವೆಲ್ಲ ಟೆಂಪೋದಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ಮನೆಯವರು, ನನ್ನ ಮಗಳು, ನನ್ನ ಮಗ ಬರ್ತಾಯಿದ್ದಾರೆ. ಗಾಡಿ ಹಿಂದೆಯೇ ಬರ್ತಾಯಿದ್ದಾರೆ. ನಾನು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ, ಒಂದು ವೀಡಿಯೋ ಮಾಡಿಕೊಂಡೆ. ನೀವು ನೋಡ್ಬೋದು ಎಲ್ಲ ಗಾಡಿ ಎಲ್ಲ ಲೋಡ್ ಮಾಡಿಕೊಂಡು ಡೋರ್ ಮೇಲೆ ಕೂತ್ಕೊಂಡು ನಾವು ಬರ್ತಾಯಿದ್ದೀರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್. ನೋಡಿ ನಾನು ಬಿದ್ದೋಗಂಗೆ ಆಯಿತು, ಹಮ್ಸ್ಕಟ್ಟು ಬಂತು, ಅದಕ್ಕೆ ಅಬ್ಬಬ್ಬ ಅಂತ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.